ಹೃದಯದ ಅಧಿಪತಿ ಭಾಗ 4. ವಿಧಿಯ ಆಟದ ಹೊಸ ತಿರುವು. ಸತ್ಯ ತಿಳಿದಾಗ ಐಸಿರಿಯ ಕಾಲಡಿ ಭೂಮಿ ಕುಸಿದಿತ್ತು. ಮಾಡದ ತಪ್ಪಿಗೆ ಅಧಿಪತಿಯನ್ನೇ ಗುರಾಯಿಸಿದ ಈ ಮುಗ್ಧೆಯ ಭವಿಷ್ಯ ಈಗ ಆ ಅಹಂಕಾರಿಯ ಕೈಯಲ್ಲಿದೆ. ನಾಳೆ ಸೂರ್ಯೋದಯ ಐಸಿರಿಯ ಬದುಕಿನಲ್ಲಿ ಹೊಸ ಆಸೆ ತರುತ್ತದೆಯೋ ಅಥವಾ ಕತ್ತಲನ್ನೇ ತರುತ್ತದೆಯೋ ಎಂಬುದನ್ನು ಕಥೆಯಲ್ಲಿ ಕಾದು ನೋಡೋಣ. ಆ ಕತ್ತಲ ಕೋಣೆ. ಗಾಢವಾದ ಸುಗಂಧ ದ್ರವ್ಯದ ವಾಸನೆ ಮೂಗಿಗೆ ಬಡಿಯುತ್ತಿದೆ. ಮಧುಚಂದ್ರದಂತೆ ಶೃಂಗರಿಸಲ್ಪಟ್ಟ ಆ ಹಾಸಿಗೆಯ ಮೇಲೆ ಐಸಿರಿ ಅಸಹಾಯಕಳಾಗಿ ಬಿದ್ದಿದ್ದಾಳೆ. ಎದುರಿಗಿರುವ ಆ ಮೃಗ ಮದನ್ ತನ್ನ ಕೆಟ್ಟ ಆಲೋಚನೆಗಳನ್ನು ಕಣ್ಣಲ್ಲೇ ಸುರಿಸುತ್ತಾ ಅವಳತ್ತ ಹೆಜ್ಜೆ ಹಾಕುತ್ತಿದ್ದಾನೆ. ನೀನು ನನ್ನವಳು, ನನಗಾಗೇ ಹುಟ್ಟಿರುವವಳು. ನಿನ್ನ ಈ ಸುಂದರ ರೂಪಕ್ಕೆ, ನಿನ್ನ ಈ ಅಂದಕ್ಕೆ ನಾನೊಬ್ಬನೇ ಅಧಿಪತಿ. ಇವತ್ತು ನಿನ್ನನ್ನು ಸಂಪೂರ್ಣವಾಗಿ ನನ್ನವಳನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಅರಚುತ್ತಾ ಆ ರಾಕ್ಷಸ ಅವಳ ಹತ್ತಿರ ಬರುತ್ತಿದ್ದಾನೆ. ಐಸಿರಿ ನಡುಗುತ್ತಾ ಕಣ್ಣೀರು ಹಾಕುತ್ತಾ ಕೈ ಮುಗಿದಳು. ಪ್ಲೀಸ್ ಮದನ್, ನನ್ನನ್ನು ಬಿಟ್ಟು ಬಿಡು. ನನ್ನ ಭವಿಷ್ಯ ಹಾಳು ಮಾಡಬೇಡ. ನಿನ್ನ ಕಾಲು ಬೇಕಾದರೆ ಹಿಡಿಯುತ್ತೇನೆ. ನನ್ನನ್ನು ಏನು ಮಾಡಬೇಡ ಪ್ಲೀಸ್ ಎಂದು ದಯನೀಯವಾಗಿ ಬೇಡುತ್ತಿದ್ದಾಳೆ. ಆದರೆ ಕಾಮೋನ್ಮುಖದಲ್ಲಿದ್ದ ಆ ಮೃಗಕ್ಕೆ ಅವಳ ಅಳು ಕೇಳಿಸಲೇ ಇಲ್ಲ. ಅವನು ಅಟ್ಟಹಾಸದಿಂದ ನಗುತ್ತಾ ಒಮ್ಮೆಲೇ ಅವಳ ಮೇಲೆ ಹಾರಿದ. ಅಮ್ಮ ಎಂದು ಜೋರಾಗಿ ಕಿರುಚುತ್ತಾ ಐಸಿರಿ ಎದ್ದು ಕುಳಿತಳು. ಮೈಯೆಲ್ಲ ಬೆವೆತು ಹೋಗಿತ್ತು. ಎದೆ ಬಡಿತ ಜೋರಾಗಿತ್ತು. ಕಣ್ಣು ಬಿಟ್ಟು ನೋಡಿದಾಗ ಸಮಯ ಬೆಳಗ್ಗೆ 9 ಗಂಟೆ. ತಕ್ಷಣ ತನ್ನ ಕೊರಳನ್ನು ಮುಟ್ಟಿ ನೋಡಿಕೊಂಡಳು. ಅಲ್ಲಿ ಯಾವುದೇ ಮಂಗಳಸೂತ್ರವಿರಲಿಲ್ಲ. ಸುತ್ತಮುತ್ತಲೂ ಕಣ್ಣಾಡಿಸಿದಳು. ಅದು ಮಧುಮಂಚವಾಗಿರಲಿಲ್ಲ. ದೇವರಿಗೆ ಧನ್ಯವಾದ, ಅದೆಲ್ಲ ಕೇವಲ ಕನಸು ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾ ಹಣೆಗೆ ಹಚ್ಚಿದ ಪ್ಲಾಸ್ಟರ್ ಮತ್ತು ಕೈಯಲ್ಲಿದ್ದ ಬ್ಯಾಂಡೇಜ್ ನೋಡಿದಾಗ ರಾತ್ರಿ ನಡೆದ ಘಟನೆ ನೆನಪಾಗಿ ಮತ್ತೆ ಮೌನವಾದಳು. ಆಗ ಅವಳ ಮುಂದೆ ಒಂದು ಗ್ಲಾಸ್ ನೀರು ಬಂತು. ಎದುರಿಗೆ ನಿಂತಿದ್ದ ಅಪರಿಚಿತ ವ್ಯಕ್ತಿಯನ್ನು ಕಂಡು ಗಾಬರಿಯಾದಳು. ಹೇ ಕೂಲ್, ಸಮಾಧಾನ ಮಾಡಿಕೊಳ್ಳಿ, ನಾನು ನಿಮಗೇನು ಮಾಡಲ್ಲ ಎಂದ ಆ ವ್ಯಕ್ತಿ. ಆತನೇ ಧನುಷ್ ವಶಿಷ್ಠ. ನಾನು ಧನುಷ್ ವಶಿಷ್ಠ, ಒಂದು ವೆಡ್ಡಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಓನರ್. ನೀವು ಈಗ ಸುರಕ್ಷಿತವಾಗಿದ್ದೀರಾ, ಹೆದರುವ ಅವಶ್ಯಕತೆ ಇಲ್ಲ. ಮೊದಲು ನೀರು ಕುಡಿಯಿರಿ ಎಂದು ಪ್ರೀತಿಯಿಂದ ಹೇಳಿದ. ಐಸರಿ ಅಚ್ಚರಿಯಿಂದ ಅವನನ್ನೇ ನೋಡುತ್ತಿದ್ದಳು. ಧನುಷ್ ನಗುತ್ತಾ ಕೇಳಿದ, ನೀವು ನನ್ನ ಕಾರಿಗೆ ಅಡ್ಡ ಬಂದು ಬಿದ್ದಿದ್ದು ನೆನಪಿದೆಯಾ? ಆಗ ರಾತ್ರಿಯ ಭಯಾನಕ ಕಣ್ಣುಗಳು ಅವಳ ಕಣ್ಣ ಮುಂದೆ ಸುಳಿದವು. ಹೌದು, ಅದು ನಿಮ್ಮ ಕಾರಾ ಎಂದು ಅಚ್ಚರಿಯಿಂದ ಬಾಯಿ ತೆರೆದಳು. ಅವಳು ಮಾತ್ರ ಕೇಳಿ ಧನುಷ್ ಸಮಾಧಾನಗೊಂಡಂತೆ ನಗುತ್ತಾ, ಅಬ್ಬಾ, ಮಾತು ಬರುತ್ತೆ ಅಂತ ಆಯಿತು. ಥ್ಯಾಂಕ್ ಗಾಡ್. ನಾನೆಲ್ಲೋ ನಿಮಗೆ ಅಮ್ಮ ಅನ್ನೋದು ಬಿಟ್ಟು ಬೇರೆ ಪದವೇ ಗೊತ್ತಿಲ್ಲ ಅಂದುಕೊಂಡಿದ್ದೆ. ಹೌದು, ನನ್ನ ಕಾರೇ. ಅದ್ಯಾಕೆ ಹಾಗೂ ಬಂದು ಗುದ್ದಿದ್ದು? ಏನೋ ಇವತ್ತು ನಿಮ್ಮ ಮನಸ್ಸಿನಲ್ಲಿ ನನ್ನ ಕಾರ್ಗೆ ಆಕ್ಸಿಡೆಂಟ್ ಮಾಡಿ ದುಡ್ಡು ವಸೂಲಿ ಮಾಡೋ ಪ್ಲ್ಯಾನ್ ಇತ್ತಾ? ಯಾರಾದರೂ ನಿಮ್ಮನ್ನು ಕಳುಹಿಸಿದ್ದಾರಾ? ಕಮಾನ್ ಟೆಲ್ ಮಿ, ಯಾರಿದ್ದಾರೆ ನಿಮ್ಮ ಹಿಂದೆ ಹೇಳಿ. ಎಸ್ ಎಂದು ಅವಳಿಗೆ ಮಾತನಾಡಲು ಬಿಡದೆ ಪ್ರಶ್ನೆಗಳ ಸುರಿಮಳೆಗೈದ. ಐಸಿರಿ ಗಲಿಬಿಲಿಯಿಂದ, ಇಲ್ಲ ಸರ್, ನಾನು ಬೇಕಂತ ಬರಲಿಲ್ಲ. ಯಾರೋ ಕಿಡಿಗೇಡಿಗಳು ನನ್ನನ್ನು ಅಡ್ಡ ಹಾಕಿ ಅಸಭ್ಯವಾಗಿ ನಡೆದುಕೊಂಡರು. ಅದಕ್ಕೆ ಹೆದರಿ ಜೀವ ಉಳಿಸಿಕೊಳ್ಳಲು ಓಡುತ್ತಿದ್ದೆ ಅಷ್ಟೇ. ನಿಮ್ಮ ಕಾರಿಗೆ ಅಡ್ಡ ಸಿಕ್ಕಿ ಬಿದ್ದುಬಿಟ್ಟೆ ಎಂದಳು. ಧನುಷ್ ತಕ್ಷಣ ಒಂದು ತೆಳ್ಳನೆಯ ನಗು ನೀಡಿ, ನೋಡಿದ್ರಾ, ನಾನು ಹೇಗೆ ನಿಮ್ಮ ಬಾಯಲ್ಲೇ ಸತ್ಯ ಹೇಳಿಸಿದೆ. ಅದೇ ನಾನು ನಿಮ್ಮ ಹತ್ತಿರ ಏನಾಯಿತು ಅಂತ ಕೇಳಿದ್ದರೆ ನೀವು ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ರಾ? ಧನುಷ್ ವಶಿಷ್ಠ ಅಂದರೆ ಹಾಗೆ. ಸೂಪರ್ ಅಲ್ವಾ ಎಂದ ಅವನ ಮಾತಿಗೆ ಐಸಿರಿ ಸ್ವಲ್ಪ ನಿರಾಳವಾಗಿ ಉಸಿರಾಡಿದಳು. ಹೋಗಲಿ ಬಿಡಿ, ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದು ಧನುಷ್ ಕರೆದಾಗ ಐಸಿರಿ ಆತಂಕಗೊಂಡಳು. ಬೇಡ ಸರ್, ಇಲ್ಲಿಯವರೆಗೆ ನೀವು ಮಾಡಿದ ಸಹಾಯ ಸಾಕು. ನಾನು ಈಗ ಮನೆಗೆ ಹೋಗಬೇಕು ಎಂದು ಮಂಚದಿಂದ ಇಳಿಯಲು ಹೋದಳು. ಧನುಷ್ ಅಡ್ಡಗಟ್ಟಿ, ನಾನೇನು ಇಲ್ಲೇ ಇದ್ದು ಉಪಚಾರ ಮಾಡಿ ಅಂದೆನಾ? ಇರ್ರಿ, ಮತ್ತೆ ಆ ಮನುಷ್ಯರು ನಿಮಗೆ ಕಾಟ ಕೊಟ್ಟರೆ ಏನು ಮಾಡುತ್ತೀರಾ ಎಂದ. ಇಲ್ಲ ಸರ್, ನಾನು ನಿಭಾಯಿಸುತ್ತೇನೆ. ನನ್ನಿಂದ ನಿಮಗೆ ತೊಂದರೆ ಬೇಡ. ನಿಮ್ಮ ಮೊಬೈಲ್ ಒಮ್ಮೆ ಕೊಡುತ್ತೀರಾ? ಒಬ್ಬರಿಗೆ ಕಾಲ್ ಮಾಡಬೇಕು ಎಂದು ಕೇಳಿ ಪಡೆದಳು. ತನ್ನ ಗೆಳತಿ ರಮ್ಯಾಗೆ ಕರೆ ಮಾಡಿದಾಗ ರಮ್ಯಾ ಆತಂಕದಿಂದ ಕಿರುಚಿದಳು. ಲೇ ಐಸು, ಬೇಗ ಆಫೀಸ್ಗೆ ಬಾರೆ. ಈ MD ಮೆದುಳಿಲ್ಲದ ತಲೆಯಲ್ಲಿ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದಾನೆ. ಐಸಿರಿ ಗಾಬರಿಯಿಂದ ಫೋನ್ ಹಿಂದಿರುಗಿಸಿ ಮತ್ತೊಮ್ಮೆ ಥ್ಯಾಂಕ್ಸ್ ಸರ್ ಎಂದು ಹೇಳಿ ಹೊರಟಳು. ಆಕೆಯ ಗಂಭೀರ್ಯ ನೋಡಿ ಧನುಷ್ ಅಂದ, ಆಯಿತು, ನಿಮ್ಮ ಮನೆಯಲ್ಲಿ ಹೇಳಿ, ನಾನು ಡ್ರಾಪ್ ಮಾಡುತ್ತೇನೆ. ಪಾಪ ಸುಸ್ತಾಗಿದ್ದೀರಾ. ಮತ್ತೆ ಯಾವ ಕಾರಿಗೋ ಬೈಕಿಗೋ ಅಡ್ಡ ಸಿಕ್ಕರೆ ಕಷ್ಟ. ಎಲ್ಲರೂ ನನ್ನಷ್ಟೇ ಒಳ್ಳೆಯವರಲ್ಲವಲ್ಲ. ನೋ ಥ್ಯಾಂಕ್ಸ್ ಎಂದು ಸಿಡುಕಿನಿಂದಲೇ ಉತ್ತರಿಸಿ ಐಸಿರಿ ಅಲ್ಲಿಂದ ಹೊರಟಳು. ಪರಿಚಯವಿಲ್ಲದ ಗಂಡಸಿನ ಜೊತೆ ಮನೆಗೆ ಹೋಗುವುದು ಆಕೆಗೆ ಸರಿ ಎನಿಸಲಿಲ್ಲ. ಕನಿಷ್ಠ ನಿಮ್ಮ ಹೆಸರನ್ನಾದರೂ ಹೇಳಿ ಎಂದು ಧನುಷ್ ಹರಚಿದ. ಅದಕ್ಕೆ ಐಸಿರಿ ತಿರುಗಿ ನೋಡಿ, ಮರಿ ಭೇಟಿಯಾದಾಗ ಹೇಳುತ್ತೇನೆ ಎಂದು ಗೇಟ್ ದಾಟಿ ನಡೆದಳು.
ಧನುಷ್ ನಗುತ್ತಾ, ಇದೇನಪ್ಪ ಈ ಹುಡುಗಿ ಹೆಸರು ಹೇಳೋಕೆ ಇಷ್ಟು ಯೋಚಿಸುತ್ತಾಳೆ, ಒಂಥರ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಸಿಗಲಿ ಬಿಡು, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೆಸರು ಕೇಳದೆ ಬಿಡಲ್ಲ ಎಂದುಕೊಂಡ. ದಾರಿಯುದ್ದಕ್ಕೂ ನಡೆದು ಬರುತ್ತಿದ್ದ ಐಸಿರಿ ತುಂಬಾ ಚಿಂತೆಯಲ್ಲಿದ್ದಳು. ಛೇ, ಆ ಪಾಪಿ ಮದನ್ ಇಲ್ಲಿಗೂ ಬಂದು ಬಿಟ್ಟಿದ್ದಾನಲ್ಲ. ಈ ವಿಷಯ ಅಪ್ಪನಿಗೆ ಗೊತ್ತಾದರೆ ಅವರಿಗೆ ಅಸ್ತಮ ಇದೆ. ಈ ಸುದ್ದಿ ಕೇಳಿ ಏನಾದರೂ ಆದರೆ ಇಲ್ಲ, ನಾನು ಅವರಿಗೆ ಹೇಳಬಾರದು, ಈ ಮದನ್ ಕಣ್ಣಿಗೆ ಮತ್ತೆ ಬೀಳಬಾರದು ಎಂದು ನಿರ್ಧರಿಸಿದಳು. ಆದರೆ ಈಗ ಲ್ಯಾಪ್ಟಾಪ್ ಇಲ್ಲ, ಪರ್ಸ್ ಇಲ್ಲ, ಕೆಲಸವೂ ಹೋಗಿದೆ, ಏನು ಮಾಡಲಿ ಎಂದು ಆಲೋಚಿಸುತ್ತಾ ಆಫೀಸ್ನತ್ತ ಓಡಿದಳು. ಸಿಂಹಾದ್ರಿ ಫ್ಯಾಷನ್ ಕಂಪನಿ. ಅತ್ತ ಸಿಂಹಾದ್ರಿ ಫ್ಯಾಷನ್ ಕಂಪನಿಯಲ್ಲಿ ಅಂದು ಯುದ್ಧದ ವಾತಾವರಣವಿತ್ತು. ಕಂಪನಿಯ ಯಜಮಾನ ವಿಕ್ರಮ್ ಸಿಂಹ ಬೆಳಗ್ಗೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದ. ವಾಟ್ ಇಸ್ ದಿಸ್? ಇದನ್ನ ಯಾರಾದರೂ ಡಿಸೈನ್ ಅಂತಾರಾ? ಆರ್ ಯು ಗಾನ್ ಮ್ಯಾಡ್ ಎಂದು ತನ್ನ ಸಿಬ್ಬಂದಿಗಳ ಮೇಲೆ ಅರಚಿದ. ನನಗೆ ಇಂತಹ ಆರ್ಡಿನರಿ ಡಿಸೈನ್ ಬೇಡವೇ ಬೇಡ. ನನಗೆ ಬೇಕಾಗಿರೋದು ಎಕ್ಸ್ಟ್ರಾಡಿನರಿ ಡಿಸೈನ್ಸ್ ಮಾಡುವ ಕೆಲಸಗಾರರು. ಅವರು ಎಷ್ಟರೇ ಸ್ಯಾಲರಿ ಕೇಳಿದರೂ ನಾನು ಕೊಡಲು ರೆಡಿ. ಬಟ್ ನನಗೆ ಬೇಕಾಗಿರುವುದು ಸ್ಯಾಂಪಲ್ ತಕ್ಷಣ ಕೊಡಬೇಕು. ಕಾಟ್ ಇಟ್ ಎಂದು ಕಿರಚಿದಾಗ ರೆಕ್ರೂಟರ್ಸ್ ನಡುಗಿ ಹೋದರು. ವಿಕ್ರಮ್ ತನ್ನ ಮ್ಯಾನೇಜರ್ ಶಶಿಯನ್ನು ಕರೆದು, ಶಶಿ, ಇಮ್ಮಿಡಿಯೇಟಾಗಿ ಇಂಟರ್ವ್ಯೂ ಅರೇಂಜ್ ಮಾಡಿ. ಅವರ ಡಿಗ್ರಿ ನನಗೆ ಬೇಕಾಗಿಲ್ಲ, ಅವರ ಟ್ಯಾಲೆಂಟ್ ನನಗೆ ಮುಖ್ಯ. ನಾಳೆಯೇ ಮೀಟಿಂಗ್ ಅರೇಂಜ್ ಮಾಡಿ, ಇನ್ಸ್ಟ್ರಕ್ಷನ್ ಕೊಡಿ, ಟೈಮ್ ವೇಸ್ಟ್ ಮಾಡಬೇಡಿ ಎಂದು ಆಜ್ಞಾಪಿಸಿದ. ಐಸಿರಿ ಕಣ್ಣೀರು ಮತ್ತು ಆಶಾಕಿರಣ. ಐಸಿರಿ ತನ್ನ ಹಳೆಯ ಆಫೀಸ್ಗೆ ಹೋದಾಗ ಅಲ್ಲಿಯ MD ನಿರ್ದಯವಾಗಿ ಮಾತನಾಡದೆ, ನೋಡಮ್ಮ ಐಸಿರಿ, ನನ್ನಿಂದ ಕಂಪನಿ ಲಾಸ್ ಆಗಿದೆ. ಲ್ಯಾಪ್ಟಾಪ್ ಕಳೆದುಕೊಂಡಿದ್ದಕ್ಕೆ ದಂಡವಾಗಿ ನಿನ್ನ ಈ ತಿಂಗಳ ಸಂಬಳವನ್ನೇ ಬಳಸಿಕೊಳ್ಳುತ್ತಿದ್ದೇವೆ. ನೀನು ಇನ್ನು ಕೆಲಸಕ್ಕೆ ಬರುವ ಅವಶ್ಯಕತೆ ಇಲ್ಲ, ಹೋಗು ಪ್ಲೀಸ್ ಎಂದು ಹೊರದಬ್ಬಿದ. ಅವರ ಮಾತು ಕೇಳಿ ಐಸಿರಿ ಹಾಗೆಯೇ ಕುಸಿದು ಕುಳಿತಳು. ತಿಂಗಳಿಗೆ ಸಿಗುವ 25,000ದಲ್ಲಿ ಸಂಸಾರ ನಡೆಸುವುದೇ ಕಷ್ಟವಾಗಿತ್ತು. ಈಗ ಸಂಬಳವೂ ಇಲ್ಲ, ಕೆಲಸವೂ ಇಲ್ಲ. ಅಪ್ಪನ ಮೆಡಿಸಿನ್, ಮನೆ ಬಾಡಿಗೆ, ರೇಷನ್, ತಮ್ಮ ಸಿದ್ದುವಿನ ಖರ್ಚು, ಸಾಲಗಾರರ ಕಾಟ. ಕಣ್ಣೀರು ಧಾರೆಯಾಗಿ ಹರಿಯುತ್ತಿತ್ತು. ರಮ್ಯಾ ಅವಳನ್ನು ಕ್ಯಾಂಟೀನ್ಗೆ ಕರೆತಂದಳು. ರಮ್ಯಾ, ಇನ್ನು ಮುಂದೆ ಹೇಗೆ? ಅಪ್ಪನಿಗೆ ಕೆಲಸ ಹೋದ ವಿಷಯ ಗೊತ್ತಾದರೆ ಅವರು ಸಹಿಸಿಕೊಳ್ಳಲ್ಲ. ಯಾಕೆ ನನಗೆ ಇಷ್ಟು ಕಷ್ಟ? ನಾನೇನತ ದುಷ್ಟ ಅನಿಸುತ್ತೆ ಎಂದು ಗೋಳಾಡಿದಳು. ರಮ್ಯಾ ಅವಳ ಮುಂದೆ ಜ್ಯೂಸಿಟ್ಟು ಸಮಾಧಾನಪಡಿಸಿದಳು. ಲೇ ಐಸು, ನೀನಾ ಹೀಗೆ ಮಾತನಾಡುತ್ತಿರುವುದು? ಎಲ್ಲೇ ಉದುರಿದ ಅಂತ ಮರದ ಬುಡವನ್ನೇ ಕತ್ತರಿಸುತ್ತಾರಾ? ಹೊಸ ಕೆಲಸ ಹುಡುಕೋಣ ಇರು. ರಮ್ಯಾ ಯಾರಿಗೋ ಫೋನ್ ಮಾಡಿ ವಿಚಾರಿಸಿದಳು. ಎಲ್ಲಿಯೂ ಸರಿಯಾದ ಕೆಲಸವಿರಲಿಲ್ಲ. ಐಸಿರಿ ಮತ್ತಷ್ಟು ಕುಸಿದು ಹೋದಳು. ನೋಡಿದ್ಯಾ ರಮ್ಮ, ನನ್ನ ಜೊತೆ ಇರೋರಿಗೂ ನನ್ನಿಂದ ತೊಂದರೆಯಾಗುತ್ತದೆ. ನಾನು ಪಾಪಿ ಎಂದು ನೊಂದುಕೊಂಡಳು. ತಕ್ಷಣ ರಮ್ಯಾ ಫೋನ್ಗೆ ಒಂದು ಪೋಸ್ಟ್ ಬಂತು. ಇಲ್ಲಿ ನೋಡು ಐಸು, ನೀನು ಯಾಕೆ ನಿನ್ನ ಕೈಯಲ್ಲಿರೋ ಕಲೆ ಬಳಸಿ ಕೆಲಸ ಮಾಡಬಾರದು? ಸಿಂಹಾದ್ರಿ ಫ್ಯಾಷನ್ ಕಂಪನಿ ಅಂತ ಇದೆ, ತುಂಬ ಫೇಮಸ್. ಅಲ್ಲಿಗೆ ಹೋದವರೆಲ್ಲ ಸೆಟಲ್ ಆಗ್ತಾರೆ. ಅಲ್ಲಿ ಕೆಲಸಗಾರರು ಬೇಕಂತೆ ಎಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ತೋರಿಸಿದಳು. ಐಸರಿ ಹಿಂಜರಿಯುತ್ತಾ, ಆದರೆ ಅವರು ದೊಡ್ಡವರನ್ನು ಮಾತ್ರ ತೆಗೆದುಕೊಳ್ಳುತ್ತಾರೇನೋ ಎಂದಳು. ನಿನ್ನ ತಲೆ, ಅಲ್ಲಿಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, ಟ್ಯಾಲೆಂಟ್ ಇರೋರು ಬೇಕಂತೆ ಅಷ್ಟೇ. ನೀನು ಹೊಲಿದ ಡ್ರೆಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ನಾಳೆ 11 ಗಂಟೆಗೆ ಇಂಟರ್ವ್ಯೂಗೆ ಹೋಗು. ವಿಶ್ ಯು ಆಲ್ ದ ಬೆಸ್ಟ್ ಎಂದು ರಮ್ಯಾ ಅವಳನ್ನು ಒಪ್ಪಿಸಿದಳು. ವಿಧಿಯ ಆಟ ಹೇಗಿದೆ ಎಂದರೆ ಐಸಿರಿ ಹೊರಟಿದ್ದು ಸಾಕ್ಷಾತ್ ವಿಕ್ರಮ್ ಸಿಂಹನ ಸಾಮ್ರಾಜ್ಯಕ್ಕೆ. ಅಹಂಕಾರಿ ಸಿಂಹನ ಎದುರು ಈ ಮುಗ್ಧೆ ಐಸಿರಿ ಹೇಗೆ ನಿಲ್ಲುತ್ತಾಳೋ? ಕ್ಯಾಂಟೀನ್ನ ಆ ಮೂಲೆಯ ಸೀಟ್ನಲ್ಲಿ ಕುಳಿತಿದ್ದ ಐಸಿರಿಯ ಕಣ್ಣುಗಳು ಹತಾಶೆಯಿಂದ ತುಂಬಿತ್ತು. ಎದುರಿಗಿದ್ದ ರಮ್ಯಾ ಅವಳ ಕೈ ಹಿಡಿದು ಧೈರ್ಯ ತುಂಬುತ್ತಿದ್ದಳು. ಅಕಸ್ಮಾತ್ ನಾನು ನಾಳೆ ಇಂಟರ್ವ್ಯೂನಲ್ಲಿ ಫೇಲ್ ಆದರೆ? ರಮ್ಯಾ. ಐಸಿರಿಯ ಧ್ವನಿ ನಡುಗುತ್ತಿತ್ತು. ರಮ್ಯಾ ನಗುತ್ತಾ ಸಮಾಧಾನ ಮಾಡಿದಳು. ಅದಕ್ಕೆ ಅವಕಾಶವೇ ಇಲ್ಲ ಬಿಡು. ಒಂದು ವೇಳೆ ಹಾಗೇನಾದರೂ ಆದರೆ ನಾನಿದ್ದೇನೆ. ಈ ತಿಂಗಳ ನನ್ನ ಪೂರ್ತಿ ಸಂಬಳವನ್ನು ನಿನಗೆ ಕೊಡುತ್ತೇನೆ, ಓಕೆನಾ? ಐಸಿರಿ ದಿಗ್ಭ್ರಮೆಯಿಂದ ಅವಳನ್ನೇ ನೋಡಿದಳು. ನಿನ್ನ ಸ್ಯಾಲರಿನಾ? ಅಷ್ಟೊಂದು ದುಡ್ಡು? ರಮ್ಯಾ ಶ್ರೀಮಂತ ಕುಟುಂಬದ ಹುಡುಗಿ, ಕೇವಲ ಹವ್ಯಾಸಕ್ಕಾಗಿ ಕೆಲಸ ಮಾಡುತ್ತಿದ್ದಳು. ಅವಳು ಐಸಿರಿಯ ಕೆನ್ನೆಯನ್ನು ಸವರಿ, ಯಾಕೆ? ನನಗೆ ಅಂಕಲ್ ಅಪ್ಪ ಇದ್ದಂಗೆ, ನೀನು ಅಕ್ಕ ಇದ್ದಂಗೆ. ಈ ತಬ್ಬಲಿ ದೀಪಕ್ಕೆ ನೀವಿಬ್ಬರೇ ಅಲ್ವಾ ಬೆಳಕು? ಕೆಲಸ ಸಿಕ್ಕ ಮೇಲೆ ಬೇಕಾದರೆ ಬಡ್ಡಿ ಸಮೇತ ವಾಪಸ್ ಕೊಡು ಬಂಗಾರ ಎಂದು ನಗಿಸಿದಳು. ರಮ್ಯಾಳ ನಿಷ್ಕಲ್ಮಶ ಪ್ರೀತಿಗೆ ಐಸಿರಿಯ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿತ್ತು. ಅದನ್ನು ಕಂಡು ರಮ್ಯಾ ಸಂಭ್ರಮದಿಂದ ಸೆಲ್ಫಿ ತೆಗೆದುಕೊಂಡಳು. ಆದರೆ ಮನೆಗೆ ಬಂದ ಐಸಿರಿಯ ಸ್ಥಿತಿ ಬೇರೆಯೇ ಇತ್ತು. ಕೆಲಸ ಕಳೆದುಕೊಂಡ ನೋವು, ಮದನ್ ನೀಡಿದ ಕಾಟ, ಯಾವುದನ್ನೂ ತಂದೆ ಶಿವಶಂಕರ್ಗೆ ಹೇಳುವ ಧೈರ್ಯ ಅವಳಲ್ಲಿರಲಿಲ್ಲ. ಅಂದು ತಮ್ಮ ವಿದ್ಯುತ್ನ ಹುಟ್ಟುಹಬ್ಬ. ಅವಳು ಪ್ರೀತಿಯಿಂದ ಪಾಯಸ ಮಾಡಿದಳು. ಆದರೆ ವಿದ್ಯುತ್ ಅಂದು ಪಾರ್ಟಿ, ಗೆಳೆಯರು ಎಂದು ಮನೆಗೆ ಬರಲೇ ಇಲ್ಲ. ಫೋನ್ ಮಾಡಿದಾಗಲೂ ನಾನು ಫ್ರೆಂಡ್ಸ್ ಜೊತೆ ಇದ್ದೀನಿ, ಸ್ವಿಚ್ ಆಫ್ ಮಾಡಿಕೊಳ್ಳುತ್ತೇನೆ ಎಂದು ಉದ್ದಟತನದಿಂದ ಉತ್ತರಿಸಿದ.
ಐಸಿರಿ ಅಪ್ಪನಿಗೆ ಬೇಸರವಾಗಬಾರದೆಂದು ಸುಳ್ಳು ಹೇಳಿದಳು. ಅಪ್ಪ ವಿದ್ಯುತ್ ಫ್ರೆಂಡ್ ಜೊತೆ ಕೇಕ್ ಕಟ್ಟಿಂಗ್ಗೆ ಅಂತ ಹೋಗಿದ್ದಾನೆ, ಅಲ್ಲೇ ಇರ್ತಾನಂತೆ. ಅಪ್ಪನಿಗೆ ಪಾಯಸ ಬಡಿಸಿದಳಾದರೂ ಅವಳ ಮನಸ್ಸು ಮಾತ್ರ ಚಿಂತೆಗಳ ಸಂತೆಯಾಗಿತ್ತು. ಅಪ್ಪ ನಿದ್ರಿಸಿದ ಮೇಲೆ ತಾನು ಕೈಯಾರೆ ಹೊಲಿದಿದ್ದ ಟೀ ಶರ್ಟ್ ಮತ್ತು ಉಳಿಸಿದ 1000 ರೂಪಾಯಿಯನ್ನು ನೋಡಿ ಮರುಗಿದಳು. ತಮ್ಮನಿಗೆ ಒಂದು ಒಳ್ಳೆಯ ಗಿಫ್ಟ್ ಕೂಡ ಕೊಡಲಾಗಲಿಲ್ಲವಲ್ಲ ಎಂದು ಕೊರಗುತ್ತಲೇ ಮಲಗಿದಳು. ಮರುದಿನ ಬೆಳಗ್ಗೆ ಐಸಿರಿ ಬೇಗನೆ ಎದ್ದಳು. ಮನೆಯ ಕೆಲಸವನ್ನೆಲ್ಲ ಮುಗಿಸಿ ತನ್ನ ತಾಯಿಯ ಹಳೆಯದಾದರೂ ಅಚ್ಚುಕಟ್ಟಾದ ಸೀರೆ ಉಟ್ಟು ಸಿದ್ಧಳಾದಳು. ಕನ್ನಡಿಯ ಮುಂದೆ ನಿಂತು ತನ್ನ ತಾಯಿಯ ಫೋಟೋ ನೋಡುತ್ತಿದ್ದಾಗ ಅವಳ ಕೊರಳ ಬದಿಯಲ್ಲಿದ್ದ ಆ ಹಳೆಯ ಗಾಯದ ಗುರುತು ಅವಳಿಗೆ ನೋವಿನ ಇತಿಹಾಸವನ್ನು ನೆನಪಿಸಿತು. ಆ ಗಾಯದ ಮೇಲೆ ಕೈ ಆಡಿಸುತ್ತಾ ಕಣ್ಣೀರು ಹಾಕಿದಳು. ಆ ದಿನವನ್ನು ನಾನು ಇಂದಿಗೂ ಮರೆತಿಲ್ಲ ಅಮ್ಮ. ನಿಮ್ಮನ್ನು ಕಳೆದುಕೊಂಡ ಆ ಕ್ಷಣ, ಆ ದುಷ್ಟನ ಕಾರಣದಿಂದಲೇ ನಾವು ಅನಾಥರಾದೆವು. ಈ ಜಗತ್ತಿನಲ್ಲಿ ನಾನು ಯಾರನ್ನಾದರೂ ಕ್ಷಮಿಸುವುದಿಲ್ಲ ಎಂದರೆ ಅದು ಆ ಪಾಪಿಯನ್ನು ಮಾತ್ರ ಎಂದು ಯಾವುದೋ ಕರಾಳ ಘಟನೆಯನ್ನು ನೆನೆದು ಗದ್ಗದಿತಳಾದಳು. ಕ್ಷಣದಲ್ಲೇ ತನ್ನನ್ನು ತಾನು ಸುಧಾರಿಸಿಕೊಂಡು, ಅಮ್ಮ, ನೀವು ಹೇಳ್ತಿದ್ದೆ ಜವಾಬ್ದಾರಿ ಹೊತ್ತ ಹೆಣ್ಣು ಸೋಲಬಾರದು ಅಂತ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಅಪ್ಪನ ಕಾಲಿಗೆ ಆಪರೇಷನ್ ಮಾಡಿಸಬೇಕು, ತಮ್ಮನನ್ನು ದಡ ಮುಟ್ಟಿಸಬೇಕು. ಈ ಕೆಲಸ ನನಗೆ ಸಿಗುವಂತೆ ಮಾಡು ಅಮ್ಮ ಎಂದು ಬೇಡಿಕೊಂಡಳು. ಅಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು. ಅವರ ಆ ಕಾಲು ಕೂಡ ಅಮ್ಮನ ಸಾವಿನ ದಿನವೇ ಹೋಗಿತ್ತು ಎಂಬ ಸತ್ಯ ಅವಳನ್ನು ಮತ್ತಷ್ಟು ದಹಿಸುತ್ತಿತ್ತು. ಅಪ್ಪ ಕೇಳಿದ ಪ್ರಶ್ನೆಗೆ ನೈಟ್ ಶಿಫ್ಟ್ ಬೇಡ ಅಂದಿದ್ದಾರೆ, ಫೋನ್ ಕಳ್ಳರು ಕಿತ್ತುಕೊಂಡು ಹೋದರು ಎಂದು ಸುಳ್ಳುಗಳ ಮೇಲೆ ಸುಳ್ಳು ಹೇಳಿ ಅಲ್ಲಿಂದ ಹೊರಟಳು. ಕಂಪನಿಯ ಹತ್ತಿರ ಬರುತ್ತಿದ್ದಂತೆ ಅವಳ ಎದೆಯ ಬಡಿತ ಹೆಚ್ಚಾಗಿತ್ತು. ಅಲ್ಲಿನ ಒಂದು ಟೀ ಅಂಗಡಿಯ ಬಳಿ ಮದನ್ ಕುಳಿತಿರುವುದನ್ನು ಕಂಡು ಅವಳು ದಿಗಿಲಗೊಂಡಳು. ಅವನ ಕಣ್ಣಿಗೆ ಬೀಳಬಾರದೆಂದು ಸುತ್ತು ಹಾದಿಯಲ್ಲಿ ಕಂಪನಿಯೊಳಗೆ ಬಂದಳು. ಸಿಂಹಾದ್ರಿ ಫ್ಯಾಷನ್ ಕಂಪನಿಯೊಳಗೆ ಕಾಲಿಡುತ್ತಿದ್ದಂತೆ ಐಸಿರಿಗೆ ತಾನು ಯಾವುದೋ ಬೇರೆ ಲೋಕಕ್ಕೆ ಬಂದಂತೆ ಭಾಸವಾಗಿತ್ತು. ಎಲ್ಲರೂ ಪಾಶ್ಚಿಮಾತ್ಯ ಉಡುಗೆಗಳು, ದಟ್ಟವಾದ ಮೇಕಪ್ಗಳಲ್ಲಿ ಮಿಂಚುತ್ತಿದ್ದರು. ನೀಲಿ ಬಣ್ಣದ ಹಳೆ ಸೀರೆ ಉಟ್ಟು ಬಂದಿದ್ದ ಐಸಿರಿಯನ್ನು ನೋಡಿ ಅಲ್ಲಿದ್ದವರು ವಿಚಿತ್ರವಾಗಿ ಮಾತನಾಡಿಕೊಂಡು ನಗುತ್ತಿದ್ದರು. ಆದರೆ ಅವಳು ಯಾವುದನ್ನೂ ಲೆಕ್ಕಿಸದೆ 12ನೇ ಫ್ಲೋರ್ ತಲುಪಿದಳು. ಅಲ್ಲಿ ಇಂಟರ್ವ್ಯೂ 100 ಜನರಿದ್ದರು. ಮ್ಯಾನೇಜರ್ ಶಶಿ ಪ್ರತಿಯೊಬ್ಬರಿಗೂ ಒಂದು ಪೆನ್, ಪೇಪರ್ ಕೊಟ್ಟು, ನೋಡಿ, ಈ ಬಣ್ಣಕ್ಕೆ ತಕ್ಕಂತೆ ನಿಮ್ಮದೇ ಆದ ವಿಶಿಷ್ಟ ವಿನ್ಯಾಸವನ್ನು 3 ಗಂಟೆಯೊಳಗೆ ಸ್ಕೆಚ್ ಮಾಡಬೇಕು ಎಂದು ಹೇಳಿ ಹೋದನು. ಎಲ್ಲರೂ ಮಾಡರ್ನ್ ಡಿಸೈನ್ಗಳನ್ನು ಬಿಡಿಸಲು ಶುರು ಮಾಡಿದರು. ಆದರೆ ಐಸಿರಿ ತನ್ನ ಕಲ್ಪನೆಯಲ್ಲಿದ್ದ ಸಾಂಪ್ರದಾಯಿಕ ಸೀರೆ ಮತ್ತು ಲೆಹಂಗಾದ ವಿನ್ಯಾಸವನ್ನು ಅದ್ಭುತವಾಗಿಯೇ ಬಿಡಿಸಿದಳು. 3 ಗಂಟೆಗಳಲ್ಲಿ ಅವಳು 2 ಸ್ಕೆಚ್ಗಳನ್ನು ಸಿದ್ಧಪಡಿಸಿದ್ದಳು. ಶಶಿ ಎಲ್ಲರ ಸ್ಕೆಚ್ಗಳನ್ನು ನೋಡುತ್ತಾ ಬಂದನು. ಎಲ್ಲವೂ ತುಂಡು ಉಡುಗೆಗಳ ಆಧುನಿಕ ವಿನ್ಯಾಸಗಳಾಗಿದ್ದವು. ಐಸಿರಿಯ ಸೀರೆ ಮತ್ತು ಲೆಹಂಗಾದ ಸ್ಕೆಚ್ ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಆದರೂ ನಮ್ಮ ಬಾಸ್ ವಿಕ್ರಮ್ಗೆ ಇದು ಇಷ್ಟವಾಗುವುದಿಲ್ಲ, ಕಷ್ಟ ಎಂದುಕೊಂಡು ಅದನ್ನು ಕೊನೆಯಲ್ಲಿ ಇಟ್ಟನು. ಕ್ಯಾಬಿನ್ ಒಳಗೆ ವಿಕ್ರಮ್ ಸಿಂಹನ ಮುಂದೆ ಆ ಸ್ಕೆಚ್ಗಳನ್ನು ಇಟ್ಟ ಶಶಿ, ಸರ್, ಯಾರೂ ಅಷ್ಟು ಇಂಪ್ರೆಸಿವ್ ಆಗಿ ಆಗಿಲ್ಲ, ನಾಳೆ ಮತ್ತೆ ಶೆಡ್ಯೂಲ್ ಮಾಡೋಣವೇ ಎಂದು ಕೇಳಿದ. ವಿಕ್ರಮ್ ಪ್ರತಿಯೊಂದನ್ನು ನೋಡಿ ಟೂ ಕಾಮನ್, ಯೂಸ್ಲೆಸ್ ಎಂದು ಎಸೆಯುತ್ತಿದ್ದ. ಕೊನೆಯಲ್ಲಿ ಐಸಿರಿಯ ಸ್ಕೆಚ್ ನೋಡುವ ಮೊದಲೇ ಶಶಿ ಅದನ್ನು ಹಿಂದಕ್ಕೆ ಪಡೆಯಲು ಹೋದ. ಸರ್, ಇದು ನಿಮಗೆ ಇಷ್ಟವಾಗಲ್ಲ ಬಿಡಿ, ಬರೀ ಸೀರೆ ಡಿಸೈನ್ ಎಂದನು. ಆದರೆ ವಿಕ್ರಮ್ ಆ ಸ್ಕೆಚನ್ನು ಕೈಗೆತ್ತುಕೊಂಡು ನೋಡಿದವನೇ ಸ್ತಬ್ಧನಾದ. ಆ ಲೆಹಂಗಾದ ಪ್ರತಿ ಮೈಕ್ರೋ ಡಿಸೈನ್, ಆ ಸೂಕ್ಷ್ಮ ಕೆತ್ತನೆಗಳು ಅವನನ್ನು ಬೆರಗುಗೊಳಿಸಿದ್ದವು. ಅದಕ್ಕೆ ಒಪ್ಪುವ ಆಭರಣಗಳನ್ನು ಬಿಡಿಸಿದ್ದ ರೀತಿ ಅವನ ಹೃದಯಕ್ಕೆ ತಟ್ಟಿತ್ತು. ಆತ ಚಿತ್ರದ ಮೇಲೆ ಕೈಯಾಡಿಸುತ್ತಾ ಗಂಭೀರವಾಗಿ ಕೇಳಿದ, ಶಶಿ, ನಾವು ಇದುವರೆಗೂ ನಮ್ಮ ಕಂಪನಿಯಿಂದ ಟ್ರೆಡಿಷನಲ್ ಕಾಸ್ಟ್ಯೂಮ್ ಪ್ರೊವೈಡ್ ಮಾಡಿಲ್ಲ ಅಲ್ವಾ? ಶಶಿ ನಡುಗುತ್ತಾ, ಹೌದು ಸರ್, ಅದು ತುಂಬಾ ಕಾಮನ್ ಅಂದುಕೊಂಡು ನಾವು ಮಾಡಿಲ್ಲ. ವಿಕ್ರಮ್ ಕಣ್ಣುಗಳಲ್ಲಿ ಒಂದು ಮಿಂಚು ಮೂಡಿತ್ತು. ಇದು ಕಾಮನ್ ಅಲ್ಲ ಶಶಿ, ಇದೊಂದು ಕಲೆ. ಇದನ್ನು ಬಿಡಿಸಿದವರು ಯಾರು? ವಿಧಿಯಾಟ ಶುರುವಾಗಿತ್ತು. ಅಹಂಕಾರಿ ಸಿಂಹನಿಗೆ ಮಣ್ಣಿನ ಮಗಳ ಕಲೆ ಇಷ್ಟವಾಗಿತ್ತು. ಸಿಂಹಾದ್ರಿ ಫ್ಯಾಷನ್ ಕಂಪನಿಯ ರಾಜ ಗಂಭೀರ್ಯದ ಕ್ಯಾಬಿನ್ನಲ್ಲಿ ವಿಕ್ರಮ್ ಸಿಂಹ ನಿರ್ಧಾರಕ್ಕಾಗಿ ಇಡೀ ವಾತಾವರಣವೇ ಕಾಯುತ್ತಿತ್ತು. ಶಶಿ ತಾನು ತಂದಿದ್ದ ಆ ಸಾಂಪ್ರದಾಯಿಕ ಸ್ಕೆಚನ್ನು ವಿಕ್ರಮ್ ತಿರಸ್ಕರಿಸಬಹುದು ಎಂಬ ಭಯದಲ್ಲಿದ್ದ. ವಿಕ್ರಮ್ನ ತೀಕ್ಷ್ಣ ಕಣ್ಣುಗಳು ಆ ಕಾಗದದ ಮೇಲೆ ಪ್ರತಿಭೆಯನ್ನು ಅಳೆಯುತ್ತಿದ್ದವು. ನೋ ಶಶಿ, ಇಲ್ಲಿ ಕೇಳು, ವಿಕ್ರಮ್ ತನ್ನ ಗಂಭೀರ ಧ್ವನಿಯಲ್ಲಿ ಹೇಳತೊಡಗಿದ್ದ. ಹಳೆಯದ್ದೇ ಚಿನ್ನ, ಮಾಡರ್ನ್ ಡಿಸೈನ್ಗಳನ್ನು ಯಾರು ಬೇಕಾದರೂ ಇಂಟರ್ನೆಟ್ ನೋಡಿ ಆಲೋಚನೆ ಮಾಡಿ ಕೊಟ್ಟು ಬಿಡಬಹುದು. ಆದರೆ ಈ ರೀತಿಯ ಕ್ಲಾಸಿಕ್ ಲುಕ್ ಎಲ್ಲರಿಗೂ ದಕ್ಕುವಂಥದ್ದಲ್ಲ. ಈಗ ಪ್ರಪಂಚವೆಲ್ಲ ಆಧುನಿಕತೆಯ ಹಿಂದೆ ಓಡುತ್ತಿದೆ. ಆದರೆ ನಾವು ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮ್ಮ ನೆಲದ ಸೊಗಡನ್ನು ಬಳಸಿ ಈ ಬಾರಿ ಟ್ರೆಡಿಷನಲ್ ಕಾಸ್ಟ್ಯೂಮ್ಸ್ ಬಿಡುಗಡೆ ಮಾಡೋಣ. ಈ ಸ್ಕೆಚ್ ಮಾಡಿರುವ ಅಭ್ಯರ್ಥಿಯನ್ನು ಕೂಡಲೇ ಸೆಲೆಕ್ಟ್ ಮಾಡು. ನಾಳೆ ಆಕೆ ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲಿ. ಆಮೇಲೆ ಸಂಬಳದ ಬಗ್ಗೆ ಚರ್ಚಿಸೋಣ.
ಈ ಚಿತ್ರ ನೋಡಿದರೆ ಗೊತ್ತಾಗುತ್ತದೆ ಆಕೆಯ ಅದ್ಭುತ ಪ್ರತಿಭೆ. ಆದರೆ ಆಕೆಯನ್ನ ಈ ಫ್ಯಾಷನ್ ಪ್ರಪಂಚಕ್ಕೆ ತಕ್ಕಂತೆ ಸ್ವಲ್ಪ ರೂಪಿಸಬೇಕಿದೆ. ಲೆಟ್ಸ್ ಡೂ ಇಟ್. ವಿಕ್ರಮ್ ಸಿಂಹನ ಚಾಣಕ್ಯ ಬುದ್ಧಿಗೆ ಆಕೆಯ ಕಲೆ ಇಷ್ಟವಾಗಿತ್ತು. ಆತ ತನ್ನ ಆಪ್ತ ಹರೀಶ್ ಜೊತೆಗೆ ಗೊತ್ತಿನಿಂದ ಕ್ಯಾಬಿನ್ನಿಂದ ಹೊರಬಂದನು. ಇತ್ತ ಶಶಿ ಕೂಡಲೇ ಐಸಿರಿಗೆ ಕರೆ ಮಾಡಿದನು. ಐಸಿರಿ ಆಗ ತಾನೇ 12ನೇ ಮಹಡಿಯ ಆ ಬೃಹತ್ ಕಚೇರಿಯಲ್ಲಿ ದಾರಿ ಕಾಣದೆ ತಡಕಾಡುತ್ತಿದ್ದಳು. ಲಿಫ್ಟ್ ಎಲ್ಲಿದೆ ಎಂಬ ಗೊಂದಲದಿದ್ದ ಆಕೆಗೆ ಶಶಿ ಕರೆ ಬಂದಿತ್ತು. ಐಸಿರಿ, ಕಂಗ್ರ್ಯಾಚುಲೇಷನ್ಸ್, ನೀವು ಸೆಲೆಕ್ಟ್ ಆಗಿದ್ದೀರಾ, ನಾಳೆ ಬೆಳಗ್ಗೆ ಬೇಗ ಬನ್ನಿ ಎಂಬ ಮಾತು ಕೇಳಿ ಆಕೆಗೆ ಒಂದು ಕ್ಷಣ ಕಿವಿಗಳಲ್ಲಿ ನಂಬಲಾಗಲಿಲ್ಲ. ನಾನಾ, ನಿಜವಾಗಿಯೂ ನನಗೆ ಕೆಲಸ ಸಿಕ್ಕಿತಾ ಸರ್ ಎಂದು ಕಾತರದಿಂದ ಮರು ಪ್ರಶ್ನಿಸಿ ಖಚಿತಪಡಿಸಿಕೊಂಡರು. ರಾಯರ ಕೃಪೆಯಿಂದ ಮನೆಯ ಕಷ್ಟಗಳು ನೀಗುತ್ತವೆ ಎಂಬ ಸಮಾಧಾನದೊಂದಿಗೆ ಸಂತಸದಿಂದಲೇ ಎದುರುಗಡೆ ಕಂಡ ಲಿಫ್ಟ್ ಒಳಗೆ ಹೆಜ್ಜೆ ಹಾಕಿದಳು. ಲಿಫ್ಟ್ 12ನೇ ಮಹಡಿಯಿಂದ ಕೆಳಗೆ ಇಳಿಯತೊಡಗಿತ್ತು. ಆರಂಭದಲ್ಲಿ ಲಿಫ್ಟ್ ತುಂಬಿತ್ತು. ಆದರೆ ಪ್ರತಿ ಮಹಡಿಯಲ್ಲೂ ಜನರು ಇಳಿಯುತ್ತಾ ಹೋದಂತೆ ಲಿಫ್ಟ್ ಖಾಲಿಯಾಗತೊಡಗಿತ್ತು. ಇನ್ನೇನು 2 ಮಹಡಿ ತಲುಪಬೇಕು ಎನ್ನುವಾಗ ಐಸಿರಿ ಹಿಂದೆ ನಿಂತಿದ್ದ ವ್ಯಕ್ತಿಯಿಂದ ಆಕೆಗೆ ಅಹಿತಕರ ಅನುಭವವಾಯಿತು. ಯಾರೋ ತನ್ನ ಸೊಂಟ ಬಳಿ ಕೈ ಹಾಕಿ ಗಿಲ್ಲಿದಂತಾಗಿತ್ತು. ಐಸಿರಿ ಸ್ವಾಭಿಮಾನ ಒಮ್ಮೆಲೆ ಜಾಗೃತವಾಗಿತ್ತು. ಅಸಹ್ಯ ಮತ್ತು ಸಿಟ್ಟು ಅವಳ ನೆತ್ತಿಗೇರಿತು. ಒಬ್ಬ ಹುಡುಗಿಯ ಅಪ್ಪಣೆಯಿಲ್ಲದೆ ಮೈಮುಟ್ಟುವ ದರ್ಪವನ್ನು ಸಹಿಸಲು ಅವಳಿಂದ ಸಾಧ್ಯವಾಗಲಿಲ್ಲ. ತಕ್ಷಣ ಹಿಂದೆ ತಿರುಗಿ ಅಲ್ಲಿ ನಿಂತಿದ್ದ ವ್ಯಕ್ತಿಯ ಮೇಲೆ ವಾಕ್ಪ್ರಹಾರ, ಮಂಗಳಾರತಿ ಶುರು ಮಾಡಿದಳು. ಆ ಕ್ಷಣಕ್ಕೆ ಲಿಫ್ಟ್ನಲ್ಲಿದ್ದ ಇತರ ಇಬ್ಬರು ಇಳಿದು ಹೋಗಿದ್ದರು. ಈಗ ಅಲ್ಲಿ ಉಳಿದಿದ್ದು ಐಸಿರಿ ಮತ್ತು ಎದುರಿಗಿದ್ದ ಆ ವ್ಯಕ್ತಿ ಮಾತ್ರ. ಒಂದು ಒಂಟಿ ಹುಡುಗಿ ಸಿಕ್ಕರೆ ಸಾಕು, ಏನು ಬೇಕಾದರೂ ಮಾಡಬಹುದು ಅಂತ ಅಂದುಕೊಂಡಿದ್ದೀರಾ? ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ ನಿಮಗೆ? ಮನೆಯಲ್ಲಿ ಅಕ್ಕ ತಂಗಿಯರು ಇಲ್ವಾ? ಅಮ್ಮನ ಹೊಟ್ಟೆಯಲ್ಲೇ ಹುಟ್ಟಿದ್ದೀರಾ ಅಥವಾ ಆಕಾಶದಿಂದ ಉದುರಿ ಬಂದಿದ್ದೀರಾ ಎಂದು ಕಿರುಚತೊಡಗಿದ್ದಳು. ಎದುರಿಗೆ ನಿಂತಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸ್ವಂತ ವಿಕ್ರಮ್ ಸಿಂಹ. ಆದರೆ ಐಸಿರಿಗೆ ಅದು ತಿಳಿದಿರಲಿಲ್ಲ. ವಿಕ್ರಮ್ ಅವಳ ಬೈಗುಳಕ್ಕೆ ಕಿರಿಕಿರಿ ಮಾಡಿಕೊಳ್ಳುವ ಬದಲು ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದ. ಕೋಪದಲ್ಲಿ ಏರಿಳಿಯುತ್ತಿದ್ದ ಅವಳ ಹುಬ್ಬುಗಳು, ಕಿಡಿಕಾರುತ್ತಿದ್ದ ಕೆನ್ನೆಯ ಬಟ್ಟಲುಗಳು, ಕಣ್ಣು ಸಿಟ್ಟಿನಲ್ಲೂ ಮುದ್ದಾಗಿ ಕಾಣುತ್ತಿದ್ದ ಗಿಳಿ ಮೂಗು ಮತ್ತು ಬೈಗುಳದ ಸುರಿಮಳೆ ಸುರಿಸುತ್ತಿದ್ದ ಆ ತಿಳಿ ಕೆಂಪು ತುಟಿಗಳನ್ನೇ ಆತ ರೆಪ್ಪೆ ಬಡಿಯದೇ ನೋಡುತ್ತಿದ್ದ. ಆಕೆಯ ಕೇಶರಾಶಿ ಎಡಹೆಗಲ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಬಲ ಕೊರಳ ಬದಿಯಲ್ಲಿದ್ದ ಆ ಹಳೆಯ ಗಾಯದ ಗುರುತು ಅವಳ ಮುಗ್ಧತೆಯ ನಡುವೆ ಒಂದು ರಹಸ್ಯದಂತೆ ಕಾಣುತ್ತಿತ್ತು. ಸುಟ್ಟು ಬೂಟು ಹಾಕಿಕೊಂಡು ದೊಡ್ಡ ಮನುಷ್ಯನಂತೆ ಕಂಡರೆ ಸಾಲದು, ದೊಡ್ಡ ಗುಣಗಳಿರಬೇಕು. ಥೂ, ನಿನ್ನ ಜನ್ಮಕ್ಕಿಷ್ಟು, ಇಂತಹ ಕೆಟ್ಟ ಬುದ್ಧಿ ಇಟ್ಟುಕೊಂಡು ದೊಡ್ಡ ಕಂಪನಿಗೆ ಕೆಲಸಕ್ಕೆ ಬರ್ತೀಯಾ ಎಂದು ಐಸಿರಿ ತರಾಟೆಗೆ ತೆಗೆದುಕೊಂಡಿದ್ದಳು. ವಿಕ್ರಮ್ ಅವಳ ಅಂದಕ್ಕೆ ಮರುಳಾಗಿ ಸ್ತಬ್ಧನಾಗಿದ್ದನ್ನು ಕಂಡು ಐಸಿರಿ ಮತ್ತಷ್ಟು ಉರಿದು ಬಿದ್ದಳು. ಎಷ್ಟು ಉಗಿದರೂ ನಾಚಿಕೆನೇ ಇಲ್ಲ. ನನ್ನನ್ನೇ ನೋಡುತ್ತಿದ್ದೀಯಲ್ಲ, ನಿನ್ನಂಥ ನೀಚರಿಗೆ ಇಂತಹ ಜಾಗದಲ್ಲಿ ಕೆಲಸ ಮಾಡುವ ಯೋಗ್ಯತೆಯೇ ಇಲ್ಲ. ನಿನ್ನನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಚಪ್ಪಲಿಯಿಂದ ಹೊಡೆಯಬೇಕು ಎಂದು ಶಪಿಸುತ್ತಿದ್ದಾಗಲೇ ಲಿಫ್ಟ್ ಮೊದಲ ಮಹಡಿ ತಲುಪಿತ್ತು. ಐಸಿರಿ ತನ್ನ ಸೆರಗನ್ನ ಬಿಗಿಯಾಗಿ ಸುತ್ತಿಕೊಂಡು ಅವನಿಗೆ ಅಸಹ್ಯದ ನೋಟ ಬೀರಿ ಹೊರಗಡೆ ಓಡಿದಳು. ವಿಕ್ರಮ್ ಅವಳ ಹಿಂದೆ ಹೋಗಲು ಯತ್ನಿಸುವಷ್ಟರಲ್ಲಿ ಲಿಫ್ಟ್ ಬಾಗಿಲು ಮುಚ್ಚಿ ಬೇಸ್ಮೆಂಟ್ ಕಡೆಗೆ ಸಾಗಿತ್ತು. ಒಳಗೆ ಹರೀಶ್ ಭಯದಿಂದ ನಡುಗುತ್ತಿದ್ದ. ಬಾಸ್, ಆ ಹುಡುಗಿ ನಿಮ್ಮನ್ನ ಅಷ್ಟೆಲ್ಲ ಬೈದರು, ನೀವು ಯಾಕೆ ಸುಮ್ಮನಿದ್ದೀರಾ? ಯಾರಾದರೂ ಇಷ್ಟೊತ್ತಿಗೆ ನಿಮ್ಮ ಎದುರು ಹೀಗೆ ಮಾತನಾಡಿದ್ದರೆ ಅವರ ಕತೆ ಮುಗಿದೇ ಹೋಗುತ್ತಿತ್ತು. ಏನಿದು ಬಾಸ್ ಎಂದು ಕೇಳಿದಾಗ ವಿಕ್ರಮ್ನ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಮೂಡಿತ್ತು. ಆದರೆ ಆ ನಗುವಿನ ಹಿಂದೆ ಆಕೆಯ ಚಪ್ಪಲೆಯಿಂದ ಹೊಡೆಯಬೇಕೆಂಬ ಮಾತು ಬೆಂಕಿಯಂತೆ ಸುಡುತ್ತಿತ್ತು. ಆಫೀಸ್ನಿಂದ ಹೊರಬಂದ ಐಸಿರಿ ರಸ್ತೆಯಲ್ಲಿ ನಡೆಯುತ್ತಾ ತನ್ನಷ್ಟಕ್ಕೆ ತಾನೇ ಗೊಣಗಿಕೊಳ್ಳುತ್ತಿದ್ದಳು. ಹುಡುಗಿಯರಿಗೆ ಎಲ್ಲೂ ಸುರಕ್ಷತೆ ಇಲ್ಲ, ಮಾಡರ್ನ್ ಬಟ್ಟೆ ಹಾಕಿದವರಿಗೆ ಮಾತ್ರ ತೊಂದರೆ ಅಂತ ಅಂದುಕೊಂಡಿದ್ದೆ. ಆದರೆ ಸೀರೆ ಉಟ್ಟರೂ ಈ ಕೀಚಕರು ಸುಮ್ಮನಿರಲ್ಲ ಅಲ್ವಾ? ನೋಡಲು ಲಕ್ಷಣವಾಗಿದ್ದೇನೆ, ಆದರೆ ಇಷ್ಟು ಕೆಟ್ಟ ದೃಷ್ಟಿನ ಎಂದುಕೊಳ್ಳುತ್ತಿರುವಾಗ ಒಬ್ಬ ಹುಡುಗಿ ಓಡೋಡಿ ಬಂದಳು. ಮೇಡಮ್, ಮೇಡಮ್, ನಿಲ್ಲಿ ಎಂದು ಕೂಗಿದಳು. ಆ ಹುಡುಗಿ ಐಸಿರಿ ನಿಂತಾಗ ಆಕೆ ಉಸಿರು ಬಿಡುತ್ತಾ ಹೇಳಿದಳು, ಮೇಡಮ್, ನೀವು ದೊಡ್ಡ ಮಿಸ್ಟೇಕ್ ಮಾಡಿಕೊಂಡಿದ್ದೀರಾ. ನಿಮ್ಮ ಸೊಂಟಕ್ಕೆ ಕೈ ಹಾಕಿ ಗಿಲ್ಲಿದ್ದು ಆ ಸಾಹೇಬರಲ್ಲ, ಅದು ಬೇಸ್ಮೆಂಟ್ನಲ್ಲಿ ಕೆಲಸ ಮಾಡುವ ಒಬ್ಬ ಕೀಪರ್. ನಾನು ಅವನನ್ನು ನೋಡಿದ್ದೆ, ಆದರೆ ನಾನು ಹೇಳುವಷ್ಟರಲ್ಲಿ ನನ್ನ ಫ್ಲೋರ್ ಬಂತು. ಆ ಕೀಪರ್ ತುಂಬ ಕೆಟ್ಟವನು, ನನ್ನ ಹತ್ತಿರವೂ ಒಮ್ಮೆ ಹಾಗೆ ಮಾಡಿದ್ದ. ಆ ಸಾಹೇಬರು ಏನೂ ಮಾಡಿಲ್ಲ ಮೇಡಮ್ ಎಂದು ಹೇಳಿ ತನ್ನ ಕ್ಯಾಬಿನ್ ಕಡೆ ಹೊರಟು ಹೋದಳು. ಐಸಿರಿಯ ಪಾದಗಳ ಕೆಳಗೆ ನೆಲ ಸರಿದಂತಾಗಿತ್ತು. ಅವಳು ಬಿಕ್ಕಳಿಸಿ ನಿಂತಳು. ಅಯ್ಯೋ ದೇವರೇ, ನಾನು ಮಾಡಬಾರದ್ದನ್ನು ಮಾಡಿಬಿಟ್ಟೆನಾ? ಏನೂ ಅರಿಯದ ಆ ವ್ಯಕ್ತಿಗೆ ಅಷ್ಟೆಲ್ಲ ಅವಮಾನ ಮಾಡಿಬಿಟ್ಟೆನಾ? ಯಾರು ಅವರು? ಅವರ ಮುಖವನ್ನು ನಾನು ಮತ್ತೆ ಹೇಗೆ ನೋಡಲಿ ಎಂದು ಪಶ್ಚಾತ್ತಾಪ ಸುಳಿಯಲ್ಲಿ ಸಿಲುಕಿದ್ದಳು. ವಿಧಿಯಾಟ ಶುರುವಾಗಿತ್ತು. ಐಸಿರಿ ಇಡೀ ದಿನ ಬೈದ ಆ ಅಪರಿಚಿತ ಬೇರೆ ಯಾರೂ ಅಲ್ಲ. ನಾಳೆ ಆಕೆ ಯಾರ ಕೈ ಕೆಳಗೆ ಕೆಲಸ ಮಾಡಬೇಕು? ಆ ಸಾಕ್ಷಾತ್ ವಿಕ್ರಮ್ ಸಿಂಹಾದ್ರಿ.
ಆ ಸಾಕ್ಷಾತ್ ವಿಕ್ರಮ್ ಸಿಂಹ. ಈ ಕತೆ ಇನ್ನೂ ರೋಚಕ ತಿರುವು ಪಡೆದುಕೊಂಡಿದೆ. ವಿಕ್ರಮ್ ಸಿಂಹನ ಎದುರಿಗೆ ಐಸಿರಿ ಕೆಲಸಕ್ಕೆ ಸೇರಿದಾಗ ಏನಾಗಬಹುದು, ವಿಕ್ರಮ್ ಅವಳನ್ನು ಹೇಗೆ ಸ್ವಾಗತಿಸುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾತರದಿಂದ ಕಾದು ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿಲ್ಲವೆಂದರೆ ಈಗಲೇ ಕಮೆಂಟ್ ಮಾಡಿ, ಜೊತೆಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ.